ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಅಲ್ಲ ಕಂಡ್ಲ ಮಂಜ, ಆ ಕಟಿಂಗ್ ಮಾಡಿಸ್ಕೊಂಬಾರ್ಲ ಅಂತ ದುಡ್ಡು ಕೊಟ್ಟು ಕಳಿಸಿದ್ರೆ ಇದೆಯಾ ಅತ್ಲ ಕಟಿಂಗ್ ಹಂಗೆ ಮಾಡಿಸ್ಕೊ ಬಂದಿದ್ಯಾ? ಓಟು ತಲೆ ಆಗಿರೋ ಕೂದಲೆಲ್ಲ ಹಂಗೆ ಆಗಿರೋವಲ್ಲ ಮಂಜ. ಕಟಿಂಗು ಅಂದರೆ ಓಸಿ ಈ ಹತ್ತ ಓಡಿಸ್ಬೇಕು ಕಂಡ್ಲ, ಹಂಗೆಲ್ಲ ಕೂದಲು ಬಿಟ್ಕೊ ಬರಬಾರ್ದು ಕಂಡ್ಲ ಮಂಜ. ಅಪ್ಪ ಇದೆ ನೋಡಿ, ಏನು ತಿಳಿಯಲ್ಲ ಅಂಬೋದು. ಇವಾಗೆಲ್ಲ ಹಿಂಗೆ ಕಣಪ್ಪು, ಹುಡುಗರೆಲ್ಲ ಹಿಂಗೆ ಮಾಡಿಸೋದು. ನಾನು ಇನ್ನೂ ಒಂದು ಸ್ವಲ್ಪ ಹತ್ತನೇ ಕಟಿಂಗ್ ಮಾಡಿಸಿದ್ದೀನಿ. ಹುಡುಗರು ಕೆಲವ್ರು ನೋಡ್ಬೇಕು ಹೆಂಗ್ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾರೆ ಅಂತ. ನಾನು ಬೋರ್ ಚಂದಾಗೆ ಮಾಡಿಸಿದ್ದೀನಿ ಸುಮ್ಕರು. ಇವಾಗೆಲ್ಲ ಹಿಂಗೆ ಹುಡುಗರು ಕಟಿಂಗ್ ಮಾಡಿಸೋದು. ಅಲ್ಲ ಕಂಡ್ಲ ಮಂಜ, ನಾನು ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿ ನಿನಗೆ ದುಡ್ಡು ಕೊಟ್ಟಿದ್ದೆ. ನೀನು ನನಗೇನು ಆ ದುಡ್ಡು ವಾಪಸ್ಸೇ ಕೊಡಲಿಲ್ಲಲ್ಲ. ಕಟಿಂಗಿಗೆ ನಾನು ಕೊಟ್ಟಿರೋ ದುಡ್ಡು ಅಷ್ಟು ತಗೊಂಡ್ರೇನಲ್ಲ ಹಂಗಾರೆ? ಯಾಪೋ ಇವಾಗ ಕಟಿಂಗ್ ಶಾಪ್ನವರು ಕಟಿಂಗ್ ಮಾಡೋಕ್ಕೆ ಜಾಸ್ತಿ ದುಡ್ಡು ತಗೊಂತಾರೆ ಕಣಪ್ಪು. ಅದ್ರಾಗೂ ಇವಾಗ ಹುಡುಗರು ಕಟಿಂಗ್ ಅಂತ ಅಂದರೆ ಒಂದು 5 ರೂಪಾಯಿ ಹೆಚ್ಚಾಗೆ ತಗೊಂತಾರೆ. ಇನ್ನು ನೀನು ಕೊಟ್ಟಿರೋದು ಇನ್ನೂ 1 ರೂಪಾಯಿ ನನಗೆ ಶಾರ್ಟೇಜ್ ಬಂತು. 7 ಬಂದವು, ನೀನು ಎಷ್ಟೊಂದು ಬಂದಾಗ 6 ರೂಪಾಯಿ ಕೊಡ್ತೀನಿ ಅಂತ. ಅದಕ್ಕೆ ಈಗ ಒಂದು ಸ್ವಲ್ಪ ಕಟಿಂಗ್ ರೇಟು ಜಾಸ್ತಿ ಆಗ್ಬಿಟ್ಟೈತಿ. ಹೇಳ ಮಂಜ, ಆ ಕಟಿಂಗ್ ಶಾಪ್ನವ್ರಿಗೆ ಆದಂಥ ಬಿಸ್ನೆಸ್ಸು ಬೇರೆ ಯಾರಿಗೂ ಆಗೋಕ್ಕಿಲ್ಲ ಬಿಡ್ಲ. ಯಾಕೆ ಅಂತ ಅಂದರೆ ಆ 2 ರೂಪಾಯಿದು ಸೂಪರ್ ಮ್ಯಾಕ್ಸ್ ಬ್ಲೇಡ್ ಹಾಕ್ತಾರೆ ಕಂಡ, ಎಲ್ಲ ಅದ್ರಾಗೆ ಕೆರೆದು ಬಿಡ್ತಾರೆ ಕಂಡ. ಆ ಕತ್ರಿ ತಗೊಂಡ್ರೆ ವರ್ಷಲ್ಲ 2 ವರ್ಷ ಆಗಲಿ ಆ ನಮ್ಮೂರ್ನಾಗಿರೋ ರವಿ ಅಂತೂ ಆ ಕತ್ರಿನೇ ಚೇಂಜ್ ಮಾಡಲ್ಲ ಕಂಡ್ಲ. ಆ ಕತ್ರೆಗೆ ಕಟ್ ಮಾಡ್ತಾನೆ ಎಲ್ಲರ ಕೂದಲು. ಆದರೂ ನೋಡ್ಲ ಆ ಕತ್ರಿನೇ ಮುರಿಯಂಗಿಲ್ಲ. ಅದು ಒಂದು ಸಲ ತಗೊಂತಾರೆ ಕಂಡ್ಲ, ವರ್ಷಕ್ಕೋ 2 ವರ್ಷಕ್ಕೋ ಒಂದು ಕತ್ರಿನ. ಆಮೇಲೆ ಆ ಕತ್ರೆಗೆ ಎಲ್ಲ ಕೂದಲು ಕಟಿಂಗ್ ಮಾಡಿದ ಮೇಲೆ ನಾವು ಮತ್ತೆ ಬಂದರೆ 3-4 ದಿನಕ್ಕೆ ಮತ್ತೆ ಅವ್ರ ಅಂಗಡಿಗೆ ಹೋಗ್ಬೇಕು ಕಂಡ್ಲ ಕಟಿಂಗ್ ಮಾಡ್ರಿ ಅಂತ. ಅಷ್ಟು ಬೀರಿನೇ ಬೇಗನೆ ಈ ನಮ್ಮ ತಲೆಗಳ ಕೂದಲೆಲ್ಲ ಬೆಳೆದು ಬಿಡ್ತಾವೆ ಕಂಡ್ಲ. ನೋಡ್ಲ ಹೆಂಗೈತೆ, 2 ರೂಪಾಯಿ ಸೂಪರ್ ಮ್ಯಾಕ್ಸ್ ಬ್ಲೇಡು ಒಂದು ಕತ್ರಿ ತಗೊಂಡ್ರೆ 1 ವರ್ಷದ ತಗೋಣ ಅದೇ ಕತ್ರಿ. ಇದಕ್ಕಿನ್ನ ಬಿಸ್ನೆಸ್ ಬೇಕೇನ್ಲ ಮಂಜ? ಇಂಥವು ಯಾವನ ಇದನ್ನ ನೋಡ್ಲ ಓಸಿ ನೀನು ತಲೆ ಓಡಿಸಿ ಇಂಥವು ಯಾವನ ಬಿಸ್ನೆಸ್ನ ಮಾಡ್ಕೊಂಡು ಓಸಿ ದುಡ್ಡನ್ನ ಸಂಪಾದಿಸ್ಬೇಕಂಡ್ಲ ಮಂಜ. ಹ್ಞೂ ಕಣಪ್ಪ, ಮಣ್ಣಿನ ಕಟಿಂಗ್ ಮಾಡಿಸ್ಕೊಂಡು ಹೋಗಿದ್ನಿ ಸ್ಕೂಲಿಗೆ. ಆ ಸ್ಕೂಲಲ್ಲಿ ಅಗ್ಲೆಲ್ಲ ಕಟಿಂಗ್ ಮಾಡಿಸ್ರಿ, ನೀವು ಕೂದಲು ಜಾಸ್ತಿ ಉದ್ದ ಇದಾವೆ ಅಂತಾರೆ. ನಾವು 7 ಸರಿ ಕಟಿಂಗ್ ಮಾಡ್ಸೋಣಪ್ಪ, ಅಗ್ಲೆಲ್ಲ ಕಟಿಂಗ್ ಮಾಡಿಸ್ರಿ ಅಂತಾರೆ. ನಾವು ಅಗ್ಲೆಲ್ಲ ಹೋಗ್ಬೇಕು ಕಟಿಂಗ್ ಶಾಪಿಗೆ ಕಟಿಂಗ್ ಮಾಡಿಸ್ಬೇಕು ಕಣಪ್ಪ. ಆವಾಗ ಹೋದವು ಅದೇ ಕತ್ರಿ ಇರ್ತೈತೆ ಆ ರವಿ ಅಣ್ಣ ಇಂತಾಗೆ. ಮತ್ತೆ ಒಂದು 15 ದಿನ ವಾರ ಬಿಟ್ಟು ಅದೇ ಕತ್ರಿ ಇರ್ತೈತೆ ಕಣಪ್ಪ. ಆ ಕತ್ರೆಗೇನೆ ನಮಗೆ ಕಟಿಂಗ್ ಮಾಡ್ತಾರೆ ತಿರ್ಗಾ. ಮತ್ತೇನು ಹೊಸ ಯಾತ್ರವು ತಗೊಂಬಂತವು ಯಾತ್ರವು ಇಲ್ಲಪ್ಪ. ಆ ಬ್ಲೇಡ್ ಮಾತ್ರ ಅಗ್ಲೆಲ್ಲ ಚೇಂಜ್ ಮಾಡ್ತಾರೆ ಅಷ್ಟೇ ಕಣಪ್ಪ. ಅಂದ್ರೆ ಏನು ಖರ್ಚಿಲ್ಲದ್ದು ಬಿಸ್ನೆಸ್, ಒಳ್ಳೆ ದುಡ್ಡು ಮಾಡ್ಬೋದು ಹೇಳಪ್ಪ ಅಲ್ಲ ಹಂಗಾರೆ ಕಟಿಂಗ್ ಶಾಪಲ್ಲಿ. ಅಷ್ಟೇ ಅಲ್ಲ ಕಂಡ್ಲ ಮಂಜ, ನಾವು ಕಟಿಂಗ್ ಮಾಡಿಸ್ಕೊಂಬಕು ಕುತ್ಕೊಂತೀವಲ್ಲ ಆ ಚೇರ್ ಸಮೇತನು ಫಸ್ಟಿಗೆ ಹಾಕ್ಸಿದ್ದು ಕೊನೆವರೆಗೂ ತೆಗಿಯಲ್ಲ ಕಂಡ್ಲ. ಅದನ್ನು ಅದೇ ಚೇರ್ ಇರ್ತೈತೆ ಕಂಡ್ಲ 7 ವರ್ಷ ಆದ್ರೂ. ಆಮೇಲೆ ನಾವು ಕುತ್ಕೊಂಡಾಗ ಆ ಚೇರ್ ಮೇಲೆ ನಮ್ಮ ಮೈ ಮೇಲೆ ಹಾಕ್ತಾರಲ್ಲ ಬಟ್ಟೆ, ಆ ಬಟ್ಟೆನೂ ಅದೇ ಕಂಡ್ಲ. ಅದನ್ನೇ ಒಗೆಯೋದು ತಿರ್ಗಿ ಅದನ್ನೇ ಹಾಕೋದಪ್ಪ. ಎಷ್ಟು ಜನ ಹೋದ್ರೂ ಅವೇ ಬಟ್ಟೆಗಳೇ ಒಂದು 2-3 ಇಕ್ಕೊಂಡಿರ್ತಾರೆ. ಅವು ಇವು ಹಾಕ್ತಿರ್ತಾರೆ, ಮೈ ಮೇಲೆ ಹಾಕೋದು ಕಟಿಂಗ್ ಮಾಡೋದಪ್ಪ. ಯಾತು ದಪ್ಪನಾಗ ಅದಕ್ಕೆ ನೋಡಿ ಬಂಡವಾಳನೇ ಹಾಕಂಗಿಲ್ಲ. ಬಂಡವಾಳ ಹಾಕಿರೋದು ಏನೂ ವೇಸ್ಟ್ ಆಗೋಂಥದ್ದು ಯಾತಿಲ್ಲ ಅದ್ರಾಗೆ. ಅಂಥ ಬಿಸ್ನೆಸ್ ನೋಡ್ಲ ಅದು ಕಟಿಂಗ್ ಶಾಪ್ ಬಿಸ್ನೆಸ್ಸು. ಅದಕ್ಕೆ ಮಂಜ, ನಾವು ಯಾವತ್ತೂ ದಪ್ಪನಾಗೆ ಯಾತಕ್ಕೂ ಬಂಡವಾಳ ಹಾಕ್ಬಾರ್ದು ಕಂಡ್ಲ. ಒಸಿ ಹಿಂಗೇನೆ ಸಣ್ಣದಾಗೆ ಮಾಡ್ಕೊಂಡು ಹೋಗ್ಬೇಕು ಬಿಸ್ನೆಸ್ಸ. ಆಮೇಲೆ ಚೆನ್ನಾಗಿ ಬೆಳೆದಾಗ ಆ ವ್ಯವಹಾರ ಬಿಸ್ನೆಸ್ಸು ದೊಡ್ಡದಾಗಿ ಮಾಡಬೇಕು ಕಂಡ್ಲ ಮಂಜ. ಅಂದರೆ ನಾನು ದೊಡ್ಡನ ಆದ್ಮೇಲೆ ನೀನು ನನಗೆ ಕಟಿಂಗ್ ಶಾಪೇನೆ ಹಾಕಿಸ್ಕೊಂಡು ಕೊಡ್ತೀಯನಪ್ಪ ಅಲ್ಲ? ಅಲ್ಲ ಕಂಡ್ಲ ಮಂಜ, ನಾನು ಹೇಳಿದ್ದು ಒಂದು ವ್ಯವಹಾರ ಒಂದು ಬಿಸ್ನೆಸ್ ಅಂತ ಅಂದರೆ ಕಣ್ಮುಂದೆ ಹಿಂಗೆಲ್ಲ ಇದಾವೆ ನೋಡ್ಲಾ ಅಂತ ನಿನ್ಗೆ ಹೇಳಿದ್ದು ಕಂಡ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ದೊಡ್ಡದು ಕಂಡ್ಲ. ವಶಿ ನಾನು ನಿನಗೆ ಹೇಳೋದೇನು ಅಂತ ಅಂದರೆ ಒಂದು ವ್ಯವಹಾರದ ಜ್ಞಾನ ಇರಲಿ ಅಂತ ಕಂಡ್ಲ ನಾನು ನಿನ್ಗೆ ಹೇಳ್ತಿರೋದು. ವಶಿ ವ್ಯವಹಾರ ಮಾಡಬೇಕು ಅಂತ ಅಂದರೆ ನಿನಗೆ ಚಂದಾಗೆ ಲೆಕ್ಕ, ಕೂಡೋದು ಕಳೆಯೋದು ಗುಣ್ಸೋದು ಬಾಗ್ಸೋದು ಎಲ್ಲ ಲೆಕ್ಕ ಚಂದಕ್ಕೆ ಬರಬೇಕು ಕಣಪ್ಪು. ಆ ವ್ಯವಹಾರ ಅಂದರೆ ಸುಮ್ಕೆ ಅಲ್ಲ ಕಣಪ್ಪ ಮಂಜ. ಯಾಪೋ ನನಗೆ ಶಾಂತಕ್ಕೆ ಲೆಕ್ಕ ಬತ್ತ ಕಣಪ್ಪ. ನಮ್ಮ ಸ್ಕೂಲಾಗೆ ಹನುಮಂತರಾಯಪ್ಪನೇಶ್ ಅಂತ ಅವ್ರೆ ಅವ್ರು ಶಾಂತಕ್ಕೆ ಲೆಕ್ಕ ಕಳ್ಸೋರು ಕಣಪ್ಪ. ನಾನು
ನೀನ್ ಹೇಳ್ದಂಗೆ ಆ ಕೂಡೋದು ಕಳಿಯೋದು ಅವೆಲ್ಲ ಚಂದಕ್ಕೆ ಬತ್ತ ಕಣಪ್ಪ. ನಾನು ಚಂದಗೆ ಲೆಕ್ಕ ಕಲ್ತೀವ್ನಿ. ನನ್ಗೂ ಗಣಿತದಾಗೇನೆ ಚೆನ್ನಾಗಿ ಅಂಕಗಳು ಬಂದವೆ. ನಾನು ಗಣಿತದಾಗೆ ಚಂದಗೆ ಓದ್ತೀನಿ ಕಣಪ್ಪ. ಸರಿ ಕಣ್ಲಾ ಮಂಜ, ಓಸಿ ಗಣಿತದಾಗೆ ನೀನು ಚಂದಾಗೇನೆ ಓದಿದ್ಯಾ ಅನ್ಕೊಂಬಂದು ಬಿಡ್ಲ. ಹಾಂ, ಓಸಿ ನಾನು ಲೆಕ್ಕಗಳು ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಾ ನೀನು. ಹಾಂ, ಯಾಕೋ ಬಾಯಾರಿಕೆ ಆಗ್ತದೆ ಕಣಪ್ಪ. ಅದಕ್ಕೆ ಬೀರಿನೇ ಹೋಗಿ ನೀರ್ ಕುಡಿದ್ ಬರ್ತೀನಿ ಕಣಪ್ಪ. ಒಳಕ್ ಹೋಗಿ ಬೀರಿನೇ ಹೋಗಿ ಕುಡಿದ್ ಬರ್ತೀನಿ ಕಣಪ್ಪ ನೀರ್ನ. ಅದೇನ್ಲಾ ಮಂಜ, ಈಟೊತ್ತು ಇಲ್ಲೋದು ಇವಾಗ ಬಾಯಾರಿಕೆ ಆಗದ್ ನಿನಗೆ? ಓಸಿ ನಾನು ಕೇಳೋದಕ್ಕೆ ಲೆಕ್ಕ ಹೇಳಿ ಆಮೇಲೆ ಹೋಗ್ಲಾ. ಅಯ್ಯಯ್ಯೋ, ಈಗ ಹೆಂಗ್ರಪ್ಪ ಮಾಡೋದು? ನನಗೆ ಬೇರೆ ಲೆಕ್ಕ ಬರಕ್ಕಿಲ್ಲ. ನಾನು ನೋಡಿದ್ರೆ ಕೋಟಿಂಗ್ ಹಿಂಗೆಲ್ಲ ಮಾಡಿಸ್ಕೊಂಡ್ ಬಂದೀವ್ನಿ. ನಮ್ಮ ಅಪ್ಪ ಇವಾಗ ಲೆಕ್ಕ ಕೇಳಲಿಲ್ಲ ಅಂತಂದ್ರೆ ನಾನು ಏನಿಲ್ಲಪ್ಪ. ಆಮೇಲೆ ನಮ್ಮ ಅಪ್ಪ ಇವಾಗ ನನಗೆ ಕಟಿಂಗ್ ಶಾಪೇ ಹಾಕಿಸ್ಕೊಂಡು ಕೊಟ್ಬಿಡ್ತೈತೆ ಅಷ್ಟೇ, ಸ್ಕೂಲ್ ಬಿಡಿಸಿ. ಈಗ ಏನಪ್ಪ ಮಾಡೋದು ದೇವ್ರೇ, ನೀನೇ ಕಾಪಾಡ್ಬೇಕೀಗ. ನಗನ ಕಷ್ಟ ಅಂತ ಬಂದವ್ರಿಗೆ ಯಾವಾಗ ಈ ಅಮಾವಾಸ್ಯೆ ಬರ್ತಾನೆ ಬರ್ತಾನೆ ನಗನ. ದೇವರ ಆಟ ಬಲ್ಲವರು ಯಾರು? ನಾಗಣ್ಣನ ಎದುರು ನಿಲ್ಲುವರು ಯಾರು? ನಾಗಣ್ಣಗಾಗೋ ಎಡವಟ್ನ ತಪ್ಸೋರು ಯಾರು? ನಗನ. ಓಹೋ, ಹೆಂಗೋ ದೇವ್ರಂಗೆ ಬಂದ ಅಮಾವಾಸ್ಯೆ ಅಣ್ಣ. ನಾನಿವಾಗ ಅದೇ ಹೋಗ್ಬೋದು. ನಮ್ಮ ಅಪ್ಪನ ಅಮಾವಾಸ್ಯೆ ಅಣ್ಣ ಮಾತಾಡಕ್ ಕುತ್ಕೊಂಡ್ರು ಅಂದ್ರೆ ನನ್ನ ಕಡೆ ಗ್ಯಾಸನೇ ಬರಲ್ಲ ನಮ್ಮ ಅಪ್ಪಗೆ ಅನ್ಸುತ್ತೆ. ಹೆಂಗ ಬಿಡಪ್ಪ, ದೇವರಂಗೆ ಬಂದ ಅಮಾವಾಸ್ಯೆ ಅಣ್ಣ. ಹಬ್ಬ 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 ಅಮಾವಾಸ್ಯೆ ನಾನು ಅಂದ್ಕೊಂತಿದ್ದೆ ಕಣ್ಲ. ಈ ಅಮಾವಾಸ್ಯೆ ಅಂಬನು ಈಟೋತ್ತಾರು ಈ ಕಡೆಗೆ ಬರಲೇ ಇಲ್ಲ ಅಂತ ಅಂದ್ಕೊಂತಿದ್ದೆ ಕಣ್ಲ. ಹಾ 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 ಹಾ, ಯೋಟೋತಿಗೆ ಬಂದೆ ನೋಡ್ಲಾ ಅಮಾವಾಸ್ಯೆ. ಬಾರ್ಲಾ ಕುತ್ಕೊಳ್ಳ. ಏನ್ ನಗನ, ಏನ್ ಮಾಡ್ತಿದ್ರಿ? ತಂದೆ ಮಗ ಇಬ್ರು ಸೇರ್ಕೊಂಡು ಏನೋ ಸ್ಕೆಚ್ ಹಾಕಿದಂಗೈತಲ್ಲ ನಗನ. ಏನು ಇಲ್ಲ ಕಣ್ಲ ಅಮಾವಾಸ್ಯೆ. ಓಸಿ ನಮ್ಮ ಹುಡುಗನ್ಗೆ ಲೆಕ್ಕ ಕೇಳ್ತಿದ್ದೆ ಕಣ್ಲ, ಅಷ್ಟರೊಳಗೆ ನೀನು ಬಂದೆ ನೋಡಪ್ಪ. ಓಸಿ ನಮ್ಮ ಹುಡುಗಿಗೆ ಗಣಿತದಾಗೆ ಹೆಂಗೆ ಲೆಕ್ಕ ಕಲ್ತವನೆ ಕೇಳಬೇಕು ಕಣ್ಲ ಅಮಾವಾಸ್ಯೆ. ಅದನ್ನೇ ಕೇಳ್ತಾ ಕುಂತೀವ್ನಿ ಕಣ್ಲ, ಅಷ್ಟೇ. ಕೇಳಾಗನು ಈಗಿನ ಕಾಲದಾಗೆ ದುಡ್ಡಿಲ್ಲ ಅಂದ್ರು ನಡೀತೈತ್ ಕಾಣು. ಇದ್ದೇ ಇರಬೇಕು. ವಸಿ ಮಕ್ಕಳಿಗೆ ತಲೆಯಾಗಿ ಇದ್ದೇ ಇದ್ರೆ ಮುಂದೆ ಏನ್ ಬೇಕಾದ್ರು ಆಗ್ತಾನಾಗಣು. ವಸಿ ಕೇಳು ಮಂಜುನ್ನ ಹೆಂಗೆ ಲೆಕ್ಕ ಬರ್ತವೆ, ನಾನು ಕೇಳ್ತೀನಿ ಕುತ್ಕೊಂಡು. ಮಂಜ ಹೇಳ, ಓಸಿ ಕೂಡಿಸಿ ಹೇಳ ನಾನು ಕೇಳೋದ್ನ. ಒಂದು ಒಂದು ಎಷ್ಟಲ? ಯಪ್ಪ, ಒಂದು ಒಂದು 11 ಕಣಪ್ಪ. ಇದ್ಯಾತ್ಲ ಮಂಜ ಹಿಂಗೆ ಹೇಳ್ತೀಯ? ಹಂಗಾರೆ 2 2 ಎಷ್ಟಲ? ಯಪ್ಪ, 2 2 22 ಕಣಪ್ಪ. ಅಲ್ಲ ಕಣ್ಲ ಮಂಜ, ಹಂಗಾರೆ 10 10 ಕೂಡಿಸಿದ್ರೆ ಎಷ್ಟಾಗುತ್ತಲ? ಅಯ್ಯಪ್ಪನೇ, ಈ ಅಪ್ಪ ನೋಡು, 1 1 ಅಂದ್ರೆ ಹೆಂಗೋ 11 ಅಂತ ಹೇಳ್ದೆ, 2 2 ಅಂದ್ರೆ ಹೆಂಗೋ 22 ಅಂತ ಹೇಳ್ದೆ. ಈಗ 10 10 ಅಂತ ಕೇಳ್ತೈತಲ್ಲ, ಅದು ದೊಡ್ಡದಾಗೈತೆ. ನಾನು ಹೆಂಗೆ ಹೇಳ್ಬೇಕು ಈಗ ಅದನ್ನ? ಅಲ್ಲ ಕಣ್ಣಾಗಣ್ಣ, 10 10 ಅಂದ್ರೆ 20 ಅಲ್ವೇನಣ್ಣ? ಇಲ್ಲ ಕಣಪ್ಪ, ಇಲ್ಲ. ಈ ಅಮಾವಾಸ್ಯೆ ಅಣ್ಣಗೆ ಏನು ಲೆಕ್ಕ ಬತ್ತೆ ತಮ್ಮಂಗೆ ನಿಂತ ಕುತ್ಕೊಂಡು ಬಿಟ್ಲೇ ಬಿಡ್ತಾನೆ ಈ ಅಮಾವಾಸ್ಯೆ ಅಣ್ಣ. ಹಂಗಲ್ಲ ಕಣಪ್ಪ ಅದು. 10 10 ಅವೆರಡು ಕೂಡಿಸಿದ್ರೆ ಆ 10 ಪಕ್ಕದಲ್ಲಿ ಇರ್ತಾವಲ್ಲ ಸೊನ್ನೆ, ಆ ಸೊನ್ನೆಗೆ ಏನು ವ್ಯಾಲ್ಯೂ ಇಲ್ಲ ಅಂತ ಕಣಪ್ಪ. ಅದಕ್ಕೆ ಆ ಸೊನ್ನೆ ಕಳಿಬೇಕು. ಹಂಗೆ ಇನ್ನೊಂದು 10 ಪಕ್ಕ ಇರ್ತೈತಲ್ಲ, ಆ ಸೊನ್ನೆನೂ ವ್ಯಾಲ್ಯೂ ಇಲ್ಲ ಕಣಪ್ಪ. ಆ ಜೀರೋನ ವ್ಯಾಲ್ಯೂ ಇರಲ್ಲ, ಅದಕ್ಕೆ ಅದನ್ನ ತೆಗಿಬೇಕು. ಆ 2 ಸೊನ್ನೆ ತೆಗೆದ್ರೆ ಇನ್ನ 1 1 ಉಳ್ಕೊಂಬತ್ತಲ್ಲನಪ್ಪ. ಆ 1 1 ಕೂಡಿಸಿದ್ರೆ 11 ಆಗುತ್ತೆ ನೋಡಪ್ಪ. ಅಲ್ಲ ಕಣ್ಲ ಮಂಜ, ವಸಿ ನಮಗೆ ಇದ್ಯಾ ಇಲ್ಲ ಕಂಡ, ಆದ್ರೆ ಲೆಕ್ಕದಾಗೆ ಒಂದು ಸ್ವಲ್ಪ ಬತ್ತವ ಕಂಡ ನಮಗೂ ಲೆಕ್ಕ. ಹಾ 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 ಹಾ, ನಿನಗೆ ಸ್ಕೂಲಾಗೆ ಇದ್ಯಾ ಕಲಿ ಅಂತ ಕಳಿಸಿದ್ರೆ ನೀನು ಇದನ್ನೇ ಅಲ್ಲ ಇದ್ಯಾ ಕಲಿಯೋದು ನೀನು. ಅಯ್ಯೋ ಅಯ್ಯೋ ನಿನ್ನ ನೋಡಿಲ್ಲ, ನಾಳೆ ಸ್ಕೂಲ್ ತಾಕೆ ಬರ್ತೀನಿ. ವಸಿ ನೀನು ಹೆಂಗೆ ಓದ್ತಿ ಅಂತ ಮೊದಲು ನಿಮ್ಮ ಸ್ಕೂಲ್ ಮಾಸ್ಟರ್ನ ಕೇಳಬೇಕು. ನಗಣು, ಆ ಮಂಜ ಮಾಡಿಸಿರೋ ಕಟಿಂಗ್ ನೋಡ್ನಾಗಣ ಹೆಂಗೈತೆ. ಈ ವಯಸ್ಸಿಗೆ ಹಿಂಗೆಲ್ಲ ಬೇಕೇನಣ ಇವನಿಗೆ. ಮೊದ್ಲೋಗಿ ಒಳಗಿರೋಣ ಆ ತುರ ಮಣಿದ್ರ ತರ ಹೋಗ್ನಾಗಣ, ಎಲ್ಲ ಕಟಿಂಗ್ನ ನುಣ್ಣಗೆ ಆ ಕೂದಲೆಲ್ಲ ಬೋಳ್ಸನ್ ಹೋಗ್ನಾಗಣ. ಹಿಂಗೆಲ್ಲ ಕಟಿಂಗ್ ಮಾಡಿಸಿದ್ರೆ ಇದ್ದೆ ತಲೆಗೆ ಇಳಿಯರ ಕಣ್ಣಾಗಣು. ಅತ್ತೆ ಎಲ್ಲ ಕೂದಲು ಬೋಳ್ಸಿದ್ರೆ ಬೀರಿನೇ ತಲೆ ಒಳಗೆ ಹೋಗ್ತವೆ ಅಂತೆ ಅಕ್ಷರಗಳು ಎಲ್ಲ ಲೆಕ್ಕಗಳು. ಒಸಿ ಒಳಗೆ ಅಡಿಕೆ ಸುಲಿಯ ಕತ್ತಿನ, ಇಲ್ಲ ಅಂದ್ರೆ ಆ ತುರಮಣಿ ಕಾಯಿ ತುರಿತಾರಲ್ಲ ಆ ತುರ ಮಣಿದ್ರ ತರ ಹೇಳ್ತೀನಿ. ಎಲ್ಲ ನುಣ್ಣಗೆ ಬೋಳ್ಸನ ತಲೆನ. ಒಸಿ ಹೋಗ್ನಾಗಣ ಬೀರಿನಿ. ಹ್ಞೂ ಕಣ್ಲ ಅಮಾವಾಸ್ಯೆ,
ಓಶಿ ನೀನು ಹೇಳೋದ್ರಾಗೂ ಸರಿ ಐತೆ ಕಣ್ಲ. ಈ ತಲೆನಾಗೆ ಕೂದಲಿರೋದಕ್ಕೆ ಅಕ್ಷರಗಳೇ ಒಳಕಿಳಿಯೋಕ್ಕಿಲ್ಲ ಕಣ್ಲ. ಮೊದಲು ಆ ತಲೆ ಮೇಲಿರೋ ಎಲ್ಲ ಕೂದಲುಗಳ್ನ ನುಣ್ಣಗೆ ಬೋಳಿಸ್ಬೇಕು ಕಣ್ಲ. ಇರು ಆ ತುರಾಮಣಿಗಿನ್ನ ನಮ್ಮ ಅಯ್ಯವ ಅಡಿಕೆ ಕತ್ತಿ ಇಕ್ಕೊಂಡವಳೆ, ಅಡಿಕೆ ಸುಳಿಯೋಕ್ಕೆ ಅದನ್ನೇ ತಗೊಂಬಂದ್ಬಿಡ್ತೀನಿ. ಬೀರಿನಿ ಎಲ್ಲ ಅತ್ತ ಬೋಳಿಸ್ಬಿಡೋಣ ಇರಲ್ಲ. ಅಮಾವಾಸ್ಯೆ ಅಮಾವಾಸ್ಯೆ ಅವಂದು ಬಿಗ್ಗೆ ಗಿಡ್ಕಳ್ಳ. ಏನ್ ನಾನಗಣ ಬಿಗ್ಗೆ ಗಿಡ್ಕೊಂಬದು? ಲೇ ಅಮಾವಾಸ್ಯೆ, ನಾನು ಹೇಳಿದ್ದು ಕೈನ ಕಣ್ಲಾ. ಅಪ್ಪೋ ಆ ತಲೆ ಬೋಳಿಸಿದ್ರೆ ಅಕ್ಷರಗಳು ಹೆಂಗಪ್ಪೋ ಒಳ ಕಿಡಿತಾವೆ. ಈ ಒಣನ ಮಾತು ಕೇಳ್ಕೊಂಡು ನನ್ನ ತಲೆನೇ ಬೋಳ್ಸಕ್ ಬರ್ತಿದೆಯಲ್ಲಪ್ಪೋ. ಅಕ್ಷರಗಳು ಒಳ ಕಿಡಿತಾವಂತ ಸುಮ್ಕಿರಪ್ಪ. ಈ ಒಣನ ಮಾತು ಕಟ್ಕೊಂಡು ನನ್ನ ತಲೆ ಬೋಳಿಸ್ಬೇಡಪ್ಪೋ. ಆಮೇಲೆ ಆ ಸ್ಕೂಲಾಗೆ ಎಲ್ಲ ಹೆಣ್ಮಕ್ಳು ನನ್ನ ನೋಡಿ ನಕ್ ಬಿಡ್ತಾರಪ್ಪ. ಸುಮ್ಕಿರಪ್ಪ, ತಲೆ ಬೋಳಿಸ್ಬೇಡ. ನಾಗಣ ಈ ಮಂಜುನ್ ಮಾತು ಕಟ್ಕೋಬೇಡ. ಯಾಕೆ ಗೊತ್ತೇನು, ಆ ತಲೆ ನೋಡು ಒಳ್ಳೆ ಅಮೆಜಾನ್ ಫಾರೆಸ್ಟ್ ಆಗ್ಬಿಟ್ಟೈತೆ ಕಣಡು. ಅದಕ್ಕೆ ಆ ಕೂದಲೆಲ್ಲ ತಲೆಗಿರಕ್ಕೆ ಅಕ್ಷರಗಳೇ ಒಳಕ್ಕೆ ಹೋಗ್ತಿಲ್ಲ ಕಣ, ಬುಲ್ಡೆ ಒಳಕ್ಕೆ. ಅದಕ್ಕೆ ಆ ಕೂದಲೆಲ್ಲ ಮೊದಲು ಬೋಳಿಸ್ಬಿಡೋಣ. ಇಲ್ಲಾಂದ್ರೆ ನಿಮ್ಮ ಮಗ ದಡ್ಡ ಆಗ್ಬಿಡ್ತಾನೆ ಕಣ. ಆ ಕೂದಲು ನೋಡು ಒಳ್ಳೆ ಆಂಟೆನಗಳಾಗಿವೆ. ಬೇಗ ಬಾ, ಬಿರಿನೆ ಬೋಳಿಸು ತಲೆನ. ನಾಗಣ ಓಶಿ ಕತ್ತಿ ಕೊಡ್ನಾಗಣ. ಕತ್ತಿ ಹಿಡ್ಕೊಂಡು ಯೋಚನೆ ಮಾಡ್ತಾ ನಿಂತಿದ್ಯಾ? ತಲೆ ಬೋಳ್ಸೋದ್ ಬಿಟ್ಟು ಈ ಮಂಜುಂದ ಓಶಿ ಕೊಡು, ನಾನು ಇವನ್ ತಲೆ ಹೆಂಗ್ ಬೋಳಿಸ್ತೀನಿ ಅಂತ ನೋಡು. ಕೊಡ್ನಾಗಣ ಇಟ್ಲ ಕತ್ತಿನ. ಹಲೋ ಅಮಾವಾಸ್ಯೆ, ನಿನ್ನ ಮಾತು ಕೇಳಿ ಇವನ್ ತಲೆ ಬೋಳಿಸಿದ್ರೆ ಅಕ್ಷರಗಳು ಒಳ ಕಿಳಿತಾವಂತ ತಲೆ ಬೋಳ್ಸೋಕೆ ನಿನಗೆ ಕತ್ತಿ ಕೊಡ್ತೀವಿ ನೀ ಕಣ್ಲಾ. ಹುಷಾರ್ ಕಣ್ಲಾ, ಆಮೇಲೆ ತಲೆ ಬೋಳಿಸ್ಬೇಕಾರೆ ವಸಿ ನೋಡ್ಕೊಂಡು ಬೋಳಿಸ್ಲಾ ತಲೆನ. ಎಷ್ಟೇ ಆಗಲಿ ನನ್ನ ಮಗ ಅಲ್ವೇನ್ಲ ಅಮಾವಾಸ್ಯೆ. ಸುಮ್ಕೆ ಕೊಡ್ನಾಗಣ್ಣು. ನಾನು ಈ ಊರ್ನಾಗೆ ಎಷ್ಟು ತಲೆಗಳು ಬೋಳಿಸಿಲ್ಲಾಗಣ್ಣ. ನನಗೇನೆ ಕತ್ತಿ ಕೊಡಕ್ಕೆ ಹೆದರಿಕೆ ಅಂತಿ. ಸುಮ್ಕೆ ಕೊಡು, ಇವಾಗ ನೋಡು ಹೆಂಗ್ ತಲೆ ಬೋಳಿಸ್ತೀನಿ ಅಂತ. ಅಪ್ಪ ಸುಮ್ಕೆ ಹಾಕೇನಪ್ಪ, ನನಗೆ ಒಣ್ಣ ತಲೆ ಬೋಳಿಸ್ತಾನ ಕಣಪ್ಪ. ಬುಲ್ಡೆ ಉರಿತೈತೆ ಕಣಪ್ಪ. ಇಂಥ ದೊಡ್ಡ ಕತ್ತಾಗೇನಪ್ಪ ಇವಣ್ಣ ತಲೆ ಬೋಳಿಸೋದು. ಸುಮ್ಕಿರಕ್ಕೆನಪ್ಪ, ಉರಿತೈತಪ್ಪ. ಅಯ್ಯೋ ಅಯ್ಯಯ್ಯೋ ಶಿವನೇ ಶಂಭುಲಿಂಗ, ಈ ಅಮಾವಾಸ್ಯೆ ಅಂಬ ನನ್ನ ಮಗನ ತಲೆ ಬೋಳ್ಸೋ ಅಂತ ಕೊಟ್ರೆ ಆ ಕತ್ತಿನಾಗೇನೆ ತಲೆನ ಕಡಿದ್ಬಿಟ್ಟವನಲ್ಲಪ್ಪ. ನನ್ನ ಮಗನ ತಲೆಗೆಲ್ಲ ರಕ್ತ ಬರ್ತೈತಲ್ಲಪ್ಪ ದೇವ್ರೇ. ಅಪ್ಪ ಇವಣ್ಣ ನೋಡಪ್ಪ, ಈ ಕತ್ತಿಯಾಗೆ ನನ್ನ ತಲೆನೇ ಕಡಿದ್ಬಿಟ್ಟವನಲ್ಲಪ್ಪ. ತಲೆಗೆಲ್ಲ ರಕ್ತ ಬರ್ತೈತಲ್ಲಪ್ಪ. ಅಪ್ಪ ನನಗೆ ನೋವು ಆಗ್ತೈತೆ ಕಣಪ್ಪ, ರಕ್ತ ಬರ್ತೈತೆ ಕಣಪ್ಪ ತಲೆಗೆಲ್ಲ. ಅಯ್ಯೋ ಅಯ್ಯೋ, ಇದೇನು ಹಿಂಗಾಗೈತೆ? ಅಯ್ಯೋ ಅಯ್ಯೋ, ನಾನ್ ನೋಡು ಆ ತಲೆ ಬೋಳ್ಸಕ್ ಹೋಗಿದ್ರೆ ಆ ತಲೆ ಬುಲ್ಡೆನೇ ಓಪನ್ ಆಗೈತಲ್ಲಪ್ಪ. ರಕ್ತ ಹಂಗೆ ಸುರಿತೈತಲ್ಲಪ್ಪ. ಈಗ ಏನ್ ಮಾಡೋದಪ್ಪ ನಾನು? ಏನಿಲ್ಲ, ಆಮೇಲೆ ನಾಗಣ್ಣನ ಕೈಗೂ ನಾಗಣ್ಣನ ಹೆಂಡ್ರ ಕೈಗೂ ಸಿಕ್ಬಿಟ್ರೆ ಇದೇ ಕತ್ತಿ ತಗೊಂಡು ನನ್ನ ಕತ್ತರಿಸ್ಬಿಡ್ತಾರೆ ತಲೆನ. ಮೊದ್ಲು ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಎಸ್ಕೇಪ್. ಅಯ್ಯೋ ಅಯ್ಯೋ, ಈ ಬೋಳಿ ಮಗ ಅಮಾವಾಸ್ಯೆ, ಕಳ್ ಬಡ್ಡಿ ಮಗನೇ ಅಮಾವಾಸ್ಯೆ. ಇವಾಗ ಮಾಡೋದು ಮಾಡ್ಬಿಟ್ಟು ನನ್ನ ಮಗನ ತಲೆಯಾಗೆ ರಕ್ತ ಬರಂಗೆ ಮಾಡೋಗ್ಬಿಟ್ಟಲ್ಲೋ. ನಿನ್ನ ಮಾತು ಕೇಳಿ ಏನೇನೋ ಮಾಡ್ದಂಗೆ ಆತಲ್ಲ ಅಮಾವಾಸ್ಯೆ. ಇವಾಗ ನನ್ನ ಹೆಂಡ್ರು ನನ್ನ ಸುಮ್ಕೆ ಬಿಟ್ಟಾಳೇನೋ. ಪರ್ಕೆ ಮನೆಯಾಗಿರೋ ಸೌಟು ಎಲ್ಲ ತಗೊಂಡು ಮುದ್ದೆ ಕೋಲ್ ತಗೊಂಡು ಬಡಿತಾಳ್ಕಂಡ್ಲ ಇವತ್ತು ಅಮಾವಾಸ್ಯೆ. ನನ್ನ ಮಗನ ತಲೆಯಾಗೆ ರಕ್ತ ಬೇರೆ ಬತ್ತೈತೆ ಕಣ್ರಪ್ಪು. ನಾನು ಬೀರಿ ನೀವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಒಸಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬತ್ತೀನಿ ಕಣ್ರಪ್ಪು.